ಚಿತ್ರದುರ್ಗ ಜಿಲ್ಲೆಗೆ ಇಂದು ಸಿಎಂ ಸಿದ್ದರಾಮಯ್ಯ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಹೌದು, ಚಿತ್ರದುರ್ಗ ಜಿಲ್ಲೆಗೆ ಸಿಎಂ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ವಾಣಿ ವಿಲಾಸ ಸಾಗರಕ್ಕೆ ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಈ ಬಾಗಿನ ಕಾರ್ಯಕ್ರಮ ನಡೆಯಲಿದೆ. ಅಣೆಕಟ್ಟೆಗೆ ವಿದ್ಯುತ್ ದೀಪಾಲಂಕಾರ, ಸುಣ್ಣ ಬಣ್ಣದ ಕೆಲಸವೂ ನಡೀತಾ ಇದೆ. ವಾಣಿ ವಿಲಾಸ ಜಲಾಶಯ ಅಣೆಕಟ್ಟೆ ನಿರ್ಮಾಣಗೊಂಡ ನಂತರ 3ನೇ ಬಾರಿಗೆ ಸಂಭ್ರಮ ಭರ್ತಿಯಾಗಿದೆ. ಸಮೃದ್ಧಿಯ ಸಂಕೇತದ ಶುಭ ಸಂದರ್ಭದಲ್ಲಿ ಗಂಗಾ ಪೂಜೆ ಹಾಗೂ ಬಾಗಿನ ಸಮರ್ಪಣೆಯನ್ನ ಮಾಡಲಾಗುತ್ತೆ. ಇನ್ನು ಹಿರಿಯೂರು ತಾಲೂಕಿನ ವಾಣಿ ವಿಲಾಸ ಜಲಾಶಯಕ್ಕೆ ಇಂದು ಬಾಗಿನ ಅರ್ಪಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಲಿದ್ದಾರೆ. ಬಟ್ಟೆಗಳ ನಾಡು ಚಿತ್ರದುರ್ಗಕ್ಕೆ ಹೊಸ ವರ್ಷದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸುತ್ತಿದ್ದಾರೆ. ಅದು ಐತಿಹಾಸಿಕವಾದಂತಹ ರಾಜ ವೀರ ಮದಕರ ನಾಯಕ ನಾಡಲಿರುವಂತಹ ಮಾರಿಕಣಿವೆ ಅಂದರೆ ವಾಣಿ ವಿಲಾಸ ಸಾಗರ ಸಂಪೂರ್ಣ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಅದಕ್ಕೆ ಬಾಗಿನ ಅರ್ಪಿಸೋಕ್ಕೆ ಆಗಮಿಸಿರುವಂಥದ್ದು. ಪ್ರಮುಖವಾಗಿ ವಾಣಿ ವಿಲಾಸ ಸಾಗರ ಮಾರಿಕಣಿವೆ ಇದೀಗ ಒಂದು ಜಲಜಗಳಕ್ಕೆ ಕಾರಣವಾಗಿದೆ. ಒಂದು ಕಡೆ ಅದ್ಧೂರಿಯಾದಂಥ ಸ್ವಾಗತಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅತ್ಯುತ್ತಮವಾದಂಥ ಅರ್ಥಪೂರ್ಣವಾದಂಥ ವೇದಿಕೆಯನ್ನು ಸೃಷ್ಟಿ ಮಾಡ್ಕೊಂಡಿದ್ರೆ, ಒಂದು ಕಡೆ ಅದೇ ಪಕ್ಷದ ಕಾಂಗ್ರೆಸ್ ಪಕ್ಷದ BG ಗೋವಿಂದಪ್ಪ ತಕರ ಎತ್ತಿದ್ದಾರೆ. ಅಂದ್ರೆ ಮಾರಿಕಣಿವೆ ಇರುವಂಥ ಸ್ಥಳ ನಮ್ಮ ವಸ್ತು ಕ್ಷೇತ್ರಕ್ಕೆ ಸೇರ್ತದೆ. ಆದರೆ ವಸ್ತು ಕ್ಷೇತ್ರವನ್ನು ಕಡೆಗಣಿಸಿ ನೀವು ಏಕವಾಗಿ ಮಾಡ್ತಿದ್ದೀರಿ ಕೆಲಸವನ್ನ ಹೇಳುವ ಮೂಲಕ ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ, ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ BG ಗೋವಿಂದಪ್ಪನವರೇ ಗೈರು ಹಾಜರಿ ಆಗುವಂಥದ್ದೊಂದು ಮಾಹಿತಿಯನ್ನು ಸ್ಪಷ್ಟವಾಗಿ ರವಾನೆ ಆಗುವ ಮೂಲಕ ಒಣಜಗಳ ರಾಜಕೀಯ ನಡುವೆ ಜಲಜಗಳಕ್ಕೆ ಕಾರಣರಾಗಿದ್ದಾರೆ. ಅದೇ ಆಗಲಿ, ಒಂದು ಕಡೆ ವಾಣಿ ವಿಲಾಸ ಸಾಗರಕ್ಕೆ ನಿನ್ನೆ ಅಷ್ಟೇ ಮಹಾರಾಜ ಯದುವೀರ ಒಡೆಯರವರು ಆಗಮಿಸಿ ಬಾಗಿನವನ್ನು ಸಮರ್ಪಣೆ ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯರು ಆಗಮಿಸಿರುವಂಥದ್ದು. ಅದೇನಾಗಲಿ, ಮಾರಿಕಣಿವೆ ತುಂಬಿರುವ ಮೂಲಕ ರೈತರ ಬಾಳಲ್ಲಿ ಹರ್ಷ ವ್ಯಕ್ತವಾಗಿದೆ. ಆದರೆ ಒಂದು ದೂರ ಅಂತಂದರೆ ಮಾರಿಕಣಿವೆ ನೀರನ್ನು, ವಾಣಿ ವಿಲಾಸ ಸಾಗರ ನೀರನ್ನು ಆಶ್ರಯಿಸಿ ಸಾವಿರಾರು ರೈತರು ಕಬ್ಬನ್ನು ಬೆಳೀತಾ ಇದ್ರು. ಆದರೆ ಕಬ್ಬನ್ನು ಬೆಳೆಯುವ ರೈತರಿಗ ತಟಸ್ಥವಾಗಿದ್ದಾರೆ. ಯಾಕೆ ಅಂದರೆ ಹಿರಿಯೂರಿನಲ್ಲಿದ್ದಂಥ ಒಂದು ಸಕ್ಕರೆ ಕಾರ್ಖಾನೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವಂಥದ್ದು. ಹಾಗಾಗಿ ಸಚಿವರು ಸಕ್ಕರೆ ಕಾರ್ಖಾನೆಯನ್ನ ಪುನರಾರಂಭಿಸುವ ಮೂಲಕ ರೈತರ ಬಾಳಲ್ಲಿ ಶಕ್ತಿ ಕೊಡಬೇಕು ಅನ್ನೋದು ಎಲ್ಲರ ಆಶಯ. ಅದೇನೇ ಆಗಲಿ, ಒಂದು ಕಡೆ ಸಿದ್ದರಾಮಯ್ಯವರು ಬರ್ತಿದ್ದಾರೆ. ಸಿದ್ದರಾಮಯ್ಯನವರಿಗೆ KC ವೀರೇಂದ್ರ ಪೊಪ್ಪಿ ಅವರ ಒಂದು ಮನವಿ ಏನಂತಾರೆ, ಚಿತ್ರದುರ್ಗದ ಅಟ್ಟಿ ಚಿನ್ನದ ಗಣಿಯನ್ನ ಪ್ರಾರಂಭಿಸಬೇಕು ಅಂತೇಳಿ. ಅದೇ ರೀತಿ ಎರಡನೇದು, ಒಂದು ಮಾರಿಕಣಿವೆಯ ನೀರನ್ನು ಆಶ್ರಯಿಸಿರುವಂತ ಸಕ್ಕರೆ ಕಾರ್ಖಾನೆಯನ್ನ ಪುನರಾರಂಭ ಮಾಡಿದ್ರೆ ಎಲ್ಲರೂ ಕೂಡ ಕಬ್ಬನ್ನ ಬೆಳೆಯುವ ಮೂಲಕ ರೈತರಿಗೆ ಆರ್ಥಿಕ ಜವಾಬ್ದಾರಿ ಹೆಚ್ಚಾಗುತ್ತೆ ಅನ್ನೋ ಅಭಿಪ್ರಾಯ. ಇಬ್ಬರ ಶಾಸಕರ ಪರವಾಗಿದ್ರೆ BG ಗೋವಿಂದಪ್ಪನವರು ಸ್ವಲ್ಪ ವಿರೋಧವಾಗಿದ್ದಾರೆ. ಅಷ್ಟೇ ಅಲ್ಲ, ಮಾಜಿ ಶಾಸಕ ಗುಲೆಟ್ ಶೇಖರ್ ಕೂಡ ಈ ಒಂದು ಮಾರಿಕಣಿವೆಯ ವಾಣಿ ವಿಲಾಸ ಸಾಗರದ ಹಿನ್ನೀರಿನ ನೀರು ವಸ್ತುಗಳ ಕ್ಷೇತ್ರ ಜನರಿಗೆ ಆತಂಕವನ್ನು ವ್ಯಕ್ತಪಡ್ತಾ ಇದೆ. ಹಾಗಾಗಿ ಮುಖ್ಯಮಂತ್ರಿ ಈ ಬಗ್ಗೆ ಗಮನ ಹರಿಸಬೇಕು ಅನ್ನುವ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದೇನಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಕಡೆ ಸಂಭ್ರಮ ಇದ್ರೆ, ಒಂದು ಕಡೆ ಆ ಬೇಸರಕ್ಕೆ ಆಕ್ರೋಶಗಳು ಕೂಡ ಹೊರಹೊಮ್ಮಿದ್ದಾವೆ. ಮಾದೇಶ್ವರ ಸ್ವೀಕರಣೆ ಚಿತ್ರದುರ್ಗ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.